ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಇವತ್ತಿನ ಇನ್ನರ್ ವರ್ಕ್ 8ನೇ ವಿಡಿಯೋದಲ್ಲಿ ಕಲರ್ಸ್ ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಅದು ನಮ್ಮ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಕಲರ್ಸ್ ಯಾವಾಗಲೂ ಕೂಡ ಹೀಲಿಂಗ್ನ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಪ್ರೀತಿ ಬರಬೇಕು ಅಂತಂದ್ರೆ ಬಣ್ಣಗಳನ್ನ ನಮ್ಮ ಜೀವನದಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ, ಅಳವಡಿಸ್ಕೊಳ್ಬೇಕಾಗತ್ತೆ. ನನ್ನ ಲೈಫ್ನಲ್ಲಿ ಬಣ್ಣಗಳ ಬಗ್ಗೆ ಹೇಳ್ತೀನಿ, ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನಾನು ನನ್ನ ಒಂದು ನನ್ನ ರೂಮ್ನಲ್ಲಾಗಿರಬಹುದು, ನಾನು ಯೂಸ್ ಮಾಡುವಂಥ ಬಟ್ಟೆಗಳು, ತಗೊಳ್ಳೋವಂಥ ವಸ್ತುಗಳು ಯಾವುದಾದ್ರೂ ಆಗಿರಬಹುದು, ಎಲ್ಲದರಲ್ಲೂ ಬಣ್ಣಗಳ ಬಗ್ಗೆ ನನಗೆ ಗೊತ್ತಾದಾಗ, ನಾನು ಅಬ್ಸರ್ವ್ ಮಾಡಿದಾಗ ನಾನು ಯಾವಾಗಲೂ ಕೂಡ ಪರ್ಪಲ್ ಕಲರ್ನ ತುಂಬ ಚೂಸ್ ಮಾಡ್ತಾ ಇದ್ದೆ. ಅದು ಲೈಟಿಂದ ಡಾರ್ಕ್ ಶೇಡ್ವರೆಗೂ ಪರ್ಪಲ್ನ ತುಂಬಾ ಸೆಲೆಕ್ಟಿವ್ ಮಾಡ್ಕೊಳ್ತಾ ಇದ್ದೆ, ಯೂಸ್ ಮಾಡ್ತಾ ಇದ್ದೆ. ನನಗದು ಗೊತ್ತಿರಲಿಲ್ಲ. ನಮ್ಮ ಮ್ಯಾಮ್ ಯಾವಾಗ ಕಲರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಆವಾಗ ಗೊತ್ತಾಯಿತು. ಆವಾಗ ನಾನು ನೋಡಿದ್ರೆ ತುಂಬ ಪರ್ಪಲ್ ಕಲರ್ನ ಚೂಸ್ ಮಾಡ್ತಾ ಇದ್ದೆ. ತುಂಬ ವಸ್ತುಗಳು, ನನ್ನ ಬಟ್ಟೆಗಳು ಪ್ರತಿಯೊಂದು ಕೂಡ ಹೆಚ್ಚು ಪರ್ಪಲ್ ಕಲರ್ನಲ್ಲಿ ಇತ್ತು. ನನ್ನ ಡಿ ಎಮ್ಗೆ ಬಂದು ವೈಟ್ ಆ್ಯಂಡ್ ಬ್ಲ್ಯಾಕ್, ಅವರು ಅದೆರಡೇ ಯೂಸ್ ಮಾಡೋದು ಜಾಸ್ತಿ. ಅವ್ರು ಯಾವಾಗಲೂ ತುಂಬ ಕಪ್ಪು ಬಣ್ಣನ ಯೂಸ್ ಮಾಡೋದು ನೋಡಿ ನನಗೆ ಕಪ್ಪು ಬಣ್ಣ ಅಂದರೆ ಅಲರ್ಜಿ ಥರ ಆಗೋಗ್ಬಿಟ್ಟಿತ್ತು ನನಗೆ. ಇಷ್ಟರ ಮಟ್ಟಿಗೆ ಯಾರಾದರೂ ಒಂದು ಬಣ್ಣನ ಹೆಂಗೆ ಯೂಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ನನ್ನ ಇನ್ನರ್ ವರ್ಕ್ನಲ್ಲಿ ಬಣ್ಣಗಳು ಅನ್ನೋಂಥದ್ದನ್ನ ನೋಡಿದಾಗ ನಮ್ಮನ್ನೇ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ ನಮ್ಮ ಡಿ ಎಮ್ ಅಥವಾ ಡಿ ಎಫ್. ನಾವು ಮಾಡ್ತಾ ಇರೋಂಥ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ಅವರು ನಮ್ಮನ್ನು ಮಿರರಿಂಗ್ ಮಾಡ್ತಾ ಇರ್ತಾರೆ. ನೋಡು, ನೀನು ಈ ತಪ್ಪು ಮಾಡ್ತಾ ಇದೆಯಾ ಅನ್ನೋದನ್ನ ಅವರ ಜೀವನದಲ್ಲಿ ಅವರು ನಮಗೆ ತೋರಿಸ್ತಾ ಇರ್ತಾರೆ. ಏನಕ್ಕೆ ಇವ್ರು ಯಾವಾಗ್ಲೂ ಕಪ್ಪು ಬಣ್ಣನೇ ಇಷ್ಟೊಂದು ಯೂಸ್ ಮಾಡ್ತಾರೆ ಅನ್ನೋಂಥದ್ದನ್ನ ನನ್ನೊಳಗೆ ನಾನು ಅಬ್ಸರ್ವ್ ಮಾಡ್ಕೊಂಡಾಗ ಪರ್ಪಲ್ ಕಲರ್, ಒಂದೇ ಕಲರ್ ಪ್ಯಾಟ್ರನ್ನ ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ. ಬೇರೆ ಬಣ್ಣಗಳ ಜೊತೆ ಇದು ಹೆವಿಲಿ ಪರ್ಪಲ್ನ ಯೂಸ್ ಮಾಡ್ತಾ ಇದ್ದೆ. ನನ್ನ ಪಾಸ್ಟ್ ಲೈಫ್ಗಳಲ್ಲಿ, ಹಿಂದಿನ ಜನ್ಮಗಳಲ್ಲಿ ರೆಡ್ ನಾನು ತುಂಬಾ ಯೂಸ್ ಮಾಡ್ತಾ ಇದ್ದೆ. ನಾನು ಇವಾಗ ಏನಾದರೂ ಶಾಪಿಂಗ್ ಹೋದಾಗ ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ರೆ, ನೀವು ಜಾಸ್ತಿ ರೆಡ್ ತಗೊಳ್ಬೇಡಿ ಅಂತ ಡಿವೈನ್ಲಿ ನನಗೆ ನನ್ನ ಡಿ ಎಮ್ ಹೇಳೋರು. ಏನಕ್ಕೆ, ರೆಡ್ ಕಲರ್ ಬಟ್ಟೆ ಇರೋದೇ ನನ್ನ ಹತ್ರ ತುಂಬ ಕಮ್ಮಿ, ಒಂದು ತೊಗೊತೀನಿ ಅಂತಂದರೆ ನೀವು ತುಂಬ ರೆಡ್ ಕಲರ್ ಹೆವಿಲಿ ಚೂಸ್ ಮಾಡ್ತಾ ಇದ್ರಿ, ಅದಕ್ಕೆ ನಾನು ಈ ಜನ್ಮದಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ ಅದನ್ನು ನಿಮಗೆ ಮಿರರ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಮತ್ತು ಬಿಳಿ ಬಣ್ಣ ನೀನು ಯೂಸ್ ಮಾಡು ಅಂತ ಹೇಳೋರು. ನನಗೆ ಬಿಳಿ ಬಣ್ಣ ಅಂದರೆ ಸ್ವಲ್ಪ ಭಯ ಜಾಸ್ತಿ. ಯಾಕೆಂದರೆ ಬಿಳಿ ಬಟ್ಟೆಗಳು ವಿಧವೆಯರು ಹಾಕ್ಕೊಳ್ಳೋದು ಅನ್ನೋವಂಥದ್ದು ನನ್ನ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತಿದ್ದಂಥದ್ದು. ಅದಕ್ಕೋಸ್ಕರ ನನ್ನ ಒಂದು ವಾರ್ಡ್ರೋಬಲ್ಲಿ ಒಂದೇ ಒಂದು ಬಿಳಿ ಬಟ್ಟೆ ಅನ್ನುವಂಥದ್ದು ಖಂಡಿತ ಇರಲಿಲ್ಲ. ಆದರೆ ಅವರು ಬಿಳಿ ಬಣ್ಣ ಅನ್ನುವಂಥದ್ದು ಜನಗಳು ಅದನ್ನು ವಿಧವೆಯರಿಗೆ ಅಂತ ಚೂಸ್ ಮಾಡಿರುವಂಥದ್ದು. ಬಿಳಿ ಬಣ್ಣ ಯಾವಾಗಲೂ ಶಾಂತಿ, ಶುಭ್ರತೆ, ಸ್ಪಷ್ಟತೆಯನ್ನು ಕೊಡುವಂಥ ಬಣ್ಣ, ಅದು ನೀನು ಯೂಸ್ ಮಾಡು ಅಂತ ನನಗೆ ಹೇಳೋರು. ನೀನು ಅಲ್ಲ, ನೀವು ಯೂಸ್ ಮಾಡಿ ಅಂತ ಹೇಳೋರು. ಆದರೆ ನನಗೆ ಭಯ ಆಗೋದು. ನನಗೆ ನನ್ನ ಮುತ್ತೈದೆತನ, ಗಂಡನ ಆಯಸ್ಸು, ಆರೋಗ್ಯ ಇದ್ರ ಮೇಲೆಲ್ಲ ತುಂಬ ಅಂಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೆಲ್ಲನೂ ಕೂಡ. ತುಂಬ ಭಯ ಕೂಡ. ಬಿಳಿ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಅವ್ರಿಗೇನಾದರೂ ಆಗ್ಬಿಟ್ರೆ ಅನ್ನೋಂಥ ಭಯಕ್ಕೆ ನನ್ನ ಲೈಫ್ನಲ್ಲಿ ನಾನು ಬಿಳಿ ಬಣ್ಣ ಅನ್ನೋದನ್ನೇ ಚೂಸ್ ಮಾಡ್ತಾ ಇರಲಿಲ್ಲ. ಸಬ್ಕಾನ್ಷಿಯಸ್ಲಿ ಇವ್ರು ನನಗೆ ಕೊಡ್ತಾ ಇದ್ದಿದ್ದ ಮೆಸೇಜ್ ಪ್ರಕಾರ ಒಂದೇ ಒಂದು ಬಿಳಿ ಸೀರೆ, ಫುಲ್ಲು ವೈಟ್ ಸಾರಿ, ಅದನ್ನು ಶಾಪ್ ಮಾಡಿದ್ದೆ, ಅಂದರೆ ಕೊಂಡ್ಕೊಂಡಿದ್ದೆ. ಬೀರುಲಿ ಅದನ್ನು ಹಾಗೆ ಇಟ್ಟಿದ್ದೆ. 2 ಇಯರ್ಸ್ ಅದು ಹಾಗೆ ಇತ್ತು. ನಾನು ಆ ಸೀರೆ ಉಟ್ಕೊಳ್ಳೂ ಇಲ್ಲ, ಬಳಸಲೂ ಇಲ್ಲ. ಅವ್ರಿಗೆ ತಕ್ಕ ಹಾಗೆ ನನ್ನನ್ನು ಸ್ವಲ್ಪ ನಾನು ಬದಲಾಯಿಸ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡ್ತಾನೇ ಬಂದಿದ್ದೀನಿ. ಆಮೇಲೆ ಈ ನವರಾತ್ರಿಯಲ್ಲಿ ನವರಾತ್ರಿ ಶಕ್ತಿ ಧ್ಯಾನ ಅದು ನಾನು ಅಟೆಂಡ್ ಮಾಡ್ತೀನಿ. ಅದು ಒಂದೊಂದು ದಿನ ಒಂದೊಂದು ಕಲರ್ ಬಟ್ಟೆಗಳು ಹೇಳೋರು. ಅದರಲ್ಲಿ ಒಂದು ದಿನ ಬಿಳಿ ಬಟ್ಟೆ ಇತ್ತು. ನನ್ನ ಹತ್ರ ಆ ಸೀರೆ ಬಿಟ್ಟು ಇನ್ಯಾವುದೂ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಬಿಳಿ ಸೀರೆಯನ್ನು ಉಟ್ಕೊಂಡಿದ್ದು. ಅಲ್ಲಿವರೆಗೂ ಬರೋಷ್ಟರಲ್ಲಿ ಈ ಬಿಳಿ ಬಟ್ಟೆ ಅನ್ನುವಂಥದ್ದು ವಿಧವೆಯರು ಹಾಕ್ಕೊಳ್ಳೋ ಅಂಥದ್ದು ಅನ್ನೋದನ್ನು ನಾನು ರಿಲೀಸ್ ಮಾಡಿಬಿಟ್ಟಿದ್ದೆ. ಬಿಳಿ ಬಟ್ಟೆ ಅನ್ನುವಂಥದ್ದು ಶಾಂತಿಗೆ, ಪೀಸನ್ನು ತೋರಿಸುತ್ತೆ, ಸ್ಪಷ್ಟತೆಯನ್ನು, ಶುಭ್ರತೆಯನ್ನು ತೋರಿಸುತ್ತೆ ಅನ್ನೋದು ರೀಪ್ಲೇಸ್ ಆಗಿತ್ತು ನನ್ನ ಮೈಂಡಲ್ಲಿ. ಫಸ್ಟ್ ಟೈಮ್ ತಗೊಂಡು 2 ವರ್ಷ ಆಗಿತ್ತು. ಫಸ್ಟ್ ಟೈಮ್ ನಾನು ಧ್ಯಾನದಲ್ಲಿ ಅದನ್ನು ಹಾಕ್ಕೊಂಡೆ. ಅದಾದಮೇಲೆ
ತಿರುವಣ್ಣಾಮಲೈ ಟೂರ್ ಹೋಗ್ಬೇಕಾದ್ರೆ ಬಿಳಿ ಬಟ್ಟೆಯನ್ನೇ ಹಾಕೊಂಡು ಬರಬೇಕು. 2 ದಿನ ಹೋಗಿದ್ದಿದ್ದು, 2 ದಿನನೂ ವೈಟ್ ಡ್ರೆಸ್ಸೇ ಹಾಕೊಂಬರ್ಬೇಕು ಅಂತ ಹೇಳಿದ್ರು. ಬಿಳಿ ಸೀರೆ ವಾಟೆವರ್ ಯಾವುದಾದ್ರೂ ಸರಿ. ನಾನು ಅದೇ ಚೂಡಿದಾರ್ನ ಹೊಲಿಸ್ಬಿಟ್ಟು ಒಂದು ವೇಲು, ಒಂದು ಟಾಪ್ ಮಾಡಿಸ್ಬಿಟ್ಟು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಬಿಳಿ ಬಟ್ಟೆಯನ್ನ ಒಂದು ಸೀರೆಯನ್ನು ಉಟ್ಟಿದ್ದು ಅವತ್ತು ಧ್ಯಾನದಲ್ಲಿ. ಅದಾದ್ಮೇಲೆ ಬಿಳಿ ಚೂಡಿದಾರ್ನ ಫಸ್ಟ್ ಟೈಮ್ ಹಾಕ್ತೆ ನಾನು. ಮೊನ್ನೆ ಜನವರಿ 1ಕ್ಕೆ ಶಾಪ್ ಮಾಡಬೇಕು ಅಂತ ಹೋಗಿದ್ದೆ. ಅವಾಗ ಒಂದು ಇವ್ರಿಗೆ ಯಾವಾಗಲೂ ನಾನು ಕಲರ್ಫುಲ್ ಡ್ರೆಸ್ ತಗೊಳ್ತೀನಿ. ಎಲ್ಲ ರೀತಿ ಕಲರ್ಸ್ ತಗೊಳ್ತೀನಿ. ಚಕ್ರ 7 ಚಕ್ರ ಕಲರ್ಸ್ ಇದೆಯಲ್ಲ, ಎಲ್ಲ ಥರ ಬಣ್ಣಗಳು ನಾನು ತುಂಬ ಯೂಸ್ ಮಾಡ್ತೀನಿ. ಯಾವತ್ತೂ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ನಾನು ಚೂಸ್ ಮಾಡಿದ್ದಾಗಲಿ ಶಾಪ್ ಮಾಡಿದ್ದಾಗಲಿ ಇಲ್ಲ. ಈ ಸಲ ಅವ್ರಿಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಪರ್ಟಿಕ್ಯುಲರ್ಲಿ ಈ ಸಲ ಒಂದು ವೈಟ್ ಡ್ರೆಸ್ಸು, ಇನ್ನೊಂದು ಬ್ಲ್ಯಾಕ್ ಡ್ರೆಸ್ಸನ್ನು ತಗೊಂಡೆ. ಹೀಗೆ ನಮ್ಮನ್ನು ನಾವು ನಮ್ಮ ಒಂದು DM ಅಥವಾ DFಗೆ ಅನುಗುಣವಾಗಿ ನಮ್ಮನ್ನು ಸ್ವಲ್ಪ ನಾವು ಬದಲಾಯಿಸ್ಕೊಳ್ಳೋದ್ರಿಂದ ಇಷ್ಟು ವರ್ಷ ಬದಲಾಯಿಸ್ಕೊಳ್ದಲೇ ಇದ್ದಂಥ ಆ ವ್ಯಕ್ತಿ ನನಗೋಸ್ಕರ ತನ್ನನ್ನು ತಾನು ಅಳವಡಿಸ್ಕೊಳ್ತಾ ಇದ್ದಾರೆ, ನನ್ನ ಇಷ್ಟ ಪ್ರಕಾರ ಅವರನ್ನವರು ಬದಲಾಯಿಸ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಯಾವಾಗ ಅವ್ರಿಗೆ ತಿಳಿಯುತ್ತೆ, ನಮಗೆ ಇಷ್ಟ ಬಂದಂಗೆ ಅವರು ಕೂಡ ಸ್ವಲ್ಪ ಸ್ವಲ್ಪ ಅವರನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಒಬ್ರಿಗೊಬ್ರು ಅಟ್ರಾಕ್ಟ್ ಆಗೋದಕ್ಕೆ ಮತ್ತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಬ್ರ ಮಧ್ಯೆ ಒಬ್ರಿಗೆ ಪ್ರೀತಿ ಹೆಚ್ಚಾಗೋದಕ್ಕೆ, ರಿಯೂನಿಯನ್ ಆಗೋದಕ್ಕೆ ಇದೆಲ್ಲ ಕೂಡ ನಮಗೆ ಸಹಾಯ ಮಾಡುತ್ತೆ. ಇದು ಬಣ್ಣದ ಒಂದು ವಿಷಯದಲ್ಲಿ ನಾನು ನಿಮಗೆ ಕೊಟ್ಟಂಥ ಒಂದು ಉದಾಹರಣೆ. ಪ್ರತಿ ವಿಷಯಗಳಲ್ಲೂ ನೋಡಿ, ಸ್ವಲ್ಪ ನಿಮ್ಮನ್ನು ನೀವು ನಿಮ್ಮ ಒಂದು ಬೌಂಡರೀಸ್ನ ಬಿಟ್ಟು ನಿಮ್ಮ ಪಾರ್ಟ್ನರ್ಗೆ ಏನು ಇಷ್ಟ ಆಗತ್ತೆ ಅದನ್ನು ಸ್ವಲ್ಪ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬನ್ನಿ. ಲಿಮಿಟೇಷನ್ಸ್ ಬಿಟ್ಟು ನಾನು ಎಷ್ಟೇ ಸಲ ಹೇಳಿದ್ರು ಬದಲಾಯಿಸ್ಕೊಳ್ದಲೇ ಇದ್ದಂಥ ವ್ಯಕ್ತಿ ನನ್ನನ್ನು ಪ್ರೀತಿಸೋದ್ರಿಂದ ಇಷ್ಟು ಬದಲಾಗ್ತಾ ಇದ್ದಾರೆ ಅನ್ನೋವಂಥದ್ದು ನಿಜವಾಗ್ಲೂ ಅವರ ಮನಸ್ಸನ್ನು ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನಿಮ್ಮನ್ನು ನೀವು ಅವ್ರ ಕಡೆಗೆ ಪುಷ್ ಮಾಡಿ. ನಿಮ್ಮ ಒಂದು ಲಿಮಿಟೇಷನ್, ಆ ಲಿಮಿಟ್ ಬಿಲೀವ್ಸನ್ನು ಬಿಟ್ಟು ಆ ಗೋಡೆಯನ್ನು ಹೊಡೆದು ಅವ್ರ ಮನಸ್ಸಿನಲ್ಲಿ ನೀವು ಜಾಗ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ನಿಮ್ಮೊಳಗೆ ತನ್ನಿ. ನನಗೆ ಬಣ್ಣಗಳಂದರೆ ತುಂಬ ಇಷ್ಟ. ಬಿಕಾಸ್ ಪ್ರೀತಿ ಅಂದ್ರೇನೆ ಬಣ್ಣಗಳು. ನಮ್ಮ ಹೀಲಿಂಗ್ಗೆ ತಕ್ಕ ಹಾಗೆ ನಮ್ಮ ಫೇವ್ರೆಟ್ ಕಲರ್ಸ್ ಅನ್ನೋದು ಕೂಡ ಬದಲಾಗ್ತಾ ಹೋಗುತ್ತೆ. ನನಗೆ ಬೇಬಿ ಪಿಂಕ್ ಅಂದರೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ಕಲರ್ಗಳಲ್ಲಿ 1-2 ಇಲ್ಲ ನನಗೆ. ರಾಯಲ್ ಬ್ಲೂ ತುಂಬ ಇಷ್ಟ, ಪರ್ಪಲ್ನ ಎಲ್ಲ ಶೇಡ್ಗಳಿಷ್ಟ, ಬೇಬಿ ಪಿಂಕ್ ತುಂಬ ತುಂಬ ಇಷ್ಟ. ಯಾಕೆಂದರೆ ಹೀಲಿಂಗ್ ಪವರ್ನಲ್ಲಿ ಹೀಲಿಂಗ್ ಮಾಡಬೇಕಾದ್ರೆ ಲವ್ ಹೀಲಿಂಗ್ ಮಾಡ್ತಾರಲ್ಲ, ಆವಾಗ ಬೇಬಿ ಪಿಂಕ್ ಲೈಟನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಹೀಲಿಂಗ್ ಮಾಡ್ತಾರೆ. ಸೊ ಬೇಬಿ ಪಿಂಕ್ ಅನ್ನೋದು ಇಟ್ಸ್ ಎ ಲವ್ ಕಲರ್ ಫಾರ್ ಮೀ. ರೆಡ್ ಆ್ಯಂಡ್ ಬೇಬಿ ಪಿಂಕ್ ಪ್ರೀತಿಯ ಬಣ್ಣ ನನಗೆ, ನನ್ನ ಸ್ವಂತಕ್ಕೆ. ಬಣ್ಣಗಳಿಗೆ ಅದರದೇ ಆದಂಥ ಕೆಲವೊಂದು ಗುಣಗಳಿದೆ. ಅದರ ಜೊತೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ, ಅದನ್ನು ಹೇಗೆ ನೋಡ್ತೀವಿ, ಅದು ಆ ರೀತಿಯ ಹೀಲಿಂಗ್ ಅನ್ನೋದು ಕೊಡುತ್ತೆ. ಸೊ ನನ್ನ ಪ್ರೀತಿಯ ಬಣ್ಣ ಬಂದು ರೆಡ್ ಆ್ಯಂಡ್ ಲೈಟ್ ಪಿಂಕ್, ಬೇಬಿ ಪಿಂಕ್. ಆವಾಗ ಯಾವಾಗ ನಮ್ಮನ್ನು ನಾವು ಅವ್ರ ಕಡೆಗೆ ಪುಷ್ ಮಾಡ್ಕೊಳ್ತೀವಿ, ಅವರು ಕೂಡ ನನ್ನ DM ಅಥವಾ DFಗೆ ಕಲರ್ಸ್ ಇಷ್ಟ ಅಂದ್ಬಿಟ್ಟು ಅವರ ಲೈಫ್ನಲ್ಲೂ ಕೂಡ ಅವರು ನಮ್ಮ ಕಡೆಗೆ ಸ್ವಲ್ಪ ಪುಷ್ ಮಾಡ್ತಾರೆ. ಸ್ವಲ್ಪ ಅವರ ಜೀವನದಲ್ಲೂ ಬೇರೆ ಬೇರೆ ಬಣ್ಣಗಳನ್ನು, ನಮಗೆ ಫೇವ್ರೇಟ್ ಆದಂಥ ಬಣ್ಣಗಳನ್ನು ಅವರು ಕೂಡ ಅವರ ಲೈಫ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಫಸ್ಟೇ ಹೇಳಿದ್ದೀನಿ, ಈ ವಿಷಯದಲ್ಲಿ ನಾನು ಉದಾಹರಣೆ ಕೊಟ್ಟೆ. ಇದು ಪ್ರತಿಯೊಂದು ವಿಷಯದಲ್ಲೂ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಕೆಲವೊಂದು ಗುಡ್ ಹ್ಯಾಬಿಟ್ಸ್ ಅನ್ನುವಂಥದ್ದು, ಒಳ್ಳೆ ಬದಲಾವಣೆಗಳನ್ನ ಮಾಡ್ಕೊಳ್ಳೋ ಅಂಥದ್ದು ಯಾವಾಗಲೂ ಕೂಡ ಒಳ್ಳೆಯದು. ಹಾಗಂತ ಅವ್ರಿಗೆ ಕೆಟ್ಟ ಅಭ್ಯಾಸಗಳಿದೆ ಅದಕ್ಕೋಸ್ಕರ ನನ್ನನ್ನು ನಾನು ಅವ್ರ ಥರ ಬದಲಾಯಿಸ್ಕೊಳ್ಬೇಕು, ನೋ ಚಾನ್ಸ್. ಎಲ್ಲದಕ್ಕೂ ಲಿಮಿಟೇಷನ್ಸ್ ಇದೆ. ನಮಗೆ ಸ್ವಂತ ಬುದ್ಧಿ ಇದೆ ಅಲ್ವಾ, ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೇಕು. ಇವಾಗ ಅವ್ರಿಗೆ ಸಿಗರೆಟ್ ಇಷ್ಟ, ಆಲ್ಕೋಹಾಲ್ ಇಷ್ಟ ಅಂದ್ಬಿಟ್ಟು ನಾವು ಮಾಡೋಕ್ಕಾಗುತ್ತಾ? ಅವ್ರನ್ನ ಅದರಿಂದ ಹೇಗೆ ಪ್ರೀತಿಯಿಂದ ಹೊರಗೆ ಕರ್ಕೊಂಡು ಬಂದು ಒಳ್ಳೆ ಆರೋಗ್ಯದ ರೀತಿಯಲ್ಲಿ ಅವ್ರನ್ನ ಇಟ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಳ್ಬೇಕೇ ಹೊರತು ಆ ರೀತಿಯೆಲ್ಲ ನಮ್ಮನ್ನು ನಾವು ಪುಷ್ ಮಾಡ್ಕೊಳ್ಳೋದಲ್ಲ. ಅದನ್ನು ಮೂರ್ಖತ್ವ ಅಂತಾರೆ, ಇದನ್ನು ಪ್ರೀತಿ ಅನ್ನೋದಿಲ್ಲ. ಇವನ್ ಪ್ರೀತಿ ಇರೋ ಅಂಥವ್ರು ಅದನ್ನೆಲ್ಲ ಬಿಟ್ಟು ನಾನು ನನ್ನ ವ್ಯಕ್ತಿಗೋಸ್ಕರ ನಾನು ಬದುಕಬೇಕು ಅನ್ನೋಂಥ ಒಳ್ಳೆ ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಬಿಟ್ಟು ಒಳ್ಳೆ ಗುಡ್ ಹ್ಯಾಬಿಟ್ಸಿಗೆ ಬರೋ ಅಂಥದ್ದು, ಅದನ್ನು ನಿಜವಾದ
ಒಳ್ಳೆಯ ಬದಲಾವಣೆ ಅಂತಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಏನನ್ನಾದ್ರೂ ಬದಲಾಯಿಸ್ಕೊಳ್ಬೇಕಾದ್ರೆ ಕೂಡ. ಆಮೇಲೆ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನೀವು ಕೊಂಡ್ಕೊಳ್ಳೋಂಥ ವಸ್ತುಗಳಲ್ಲಿ ಯಾವ ಒಂದು ಕಲರನ್ನ ನೀವು ತುಂಬಾನೇ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋಂಥದ್ದನ್ನ, ಅದು ನಿಮ್ಮನ್ನ ಹೀಲ್ ಮಾಡ್ತಾ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಈ ಜನ್ಮದಲ್ಲಿ ಅದರಿಂದ ಬರೋಂಥ ಶಕ್ತಿಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ ಅನ್ನೋಂಥದ್ದಾಗತ್ತೆ. ಹೀಲಿಂಗ್ಗೆ ತಕ್ಕ ಹಾಗೆ ಖಂಡಿತ ಬಣ್ಣಗಳು ಬದಲಾಗತ್ತೆ. ಬಣ್ಣಗಳನ್ನ ನಮ್ಮ ಲೈಫ್ನಲ್ಲಿ ಹೇಗೆ ಬರಮಾಡ್ಕೊಳ್ಬೇಕು? ನಾವು ಉಪಯೋಗಿಸುವಂಥ ಬಟ್ಟೆಗಳಾಗಿರ್ಬೋದು, ತಿನ್ನುವಂಥ ಆಹಾರಗಳಾಗಿರ್ಬೋದು, ತರಕಾರಿ, ಹಣ್ಣು, ಸೊಪ್ಪು ಪ್ರತಿಯೊಂದರಲ್ಲೂ ಬಣ್ಣಗಳಿದೆ ಅಲ್ವಾ? ಇದೆಲ್ಲ ನಮ್ಮ ಚಕ್ರಗಳನ್ನ ಹೀಲ್ ಮಾಡ್ತಾ ಇರುತ್ತೆ ಪ್ರತಿಯೊಂದು ಕೂಡ. ನಾವು ತಗೊಳ್ಳೋಂಥ ಗಾಡಿ, ವಸ್ತುಗಳು, ಮೊಬೈಲು, ವಾಟೆವರ್ ತಗೊಳ್ಳೋಂಥ ಯಾವುದೇ ವಸ್ತುಗಳಾಗಿರ್ಬಹುದು, ನಾವು ನಮ್ಮ ಮನೆಯ ನಮ್ಮ ರೂಮ್ನ ಗೋಡೆಯ ಬಣ್ಣಗಳಾಗಿರಬಹುದು, ಕಲರ್ಫುಲ್ ಪೇಂಟಿಂಗ್ಸ್ ಆಗಿರಬಹುದು, ಯಾವುದಾದ್ರೂ ರೀತಿಯಲ್ಲಾದ್ರೂ ಸರಿ ಬಣ್ಣಗಳನ್ನ ನಮ್ಮ ಜೀವನದಲ್ಲಿ ಆಹ್ವಾನ ಮಾಡಿಕೊಂಡು ಅಳವಡಿಸ್ಕೊಳ್ಬೇಕಾಗತ್ತೆ. ಅದರ ಹೀಲಿಂಗ್ ಪವರ್ ನಮ್ಮನ್ನ ಹೀಲ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಬೇಕಾಗತ್ತೆ. ಆವಾಗ ನಮ್ಮನ್ನ ಬಣ್ಣಗಳು ಖಂಡಿತ ಹೀಲ್ ಮಾಡತ್ತೆ. ಹೆಂಗಸರು ನಾವು ಯಾವಾಗಲೂ ಕೂಡ ಡಾರ್ಕ್ ಕಲರ್ಗಳನ್ನ ಯೂಸ್ ಮಾಡ್ತೀವಿ. ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನಿಮ್ಮ ಸ್ಕಿನ್ ಟೋನ್ಗೆ ಪ್ರಕಾರ ಯಾವ ಬಣ್ಣ ನಿಮಗೆ ಸೆಟ್ ಆಗುತ್ತೆ ಅನ್ನೋಂಥದ್ದು ಕಲರ್ ಸೆನ್ಸ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಬಣ್ಣಗಳನ್ನ ನಿಮ್ಮ ಲೈಫ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಗಂಡಸರು ಆದಷ್ಟು ಲೈಟ್ ಕಲರ್, ಲೈಟ್ ಪಿಂಕ್ ಹುಡುಗರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹುಡುಗರಿಗಾಗಲಿ ಗಂಡಸರಿಗಾಗಲಿ ಖಂಡಿತ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಲೈಟ್ ಯೆಲ್ಲೋ, ಆರೆಂಜ್, ಗ್ರೀನ್, ರೆಡ್ ಟೀ ಶರ್ಟ್ಗಳು, ಅದರಲ್ಲೂ ಗಂಡಸರಿಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಇದ್ದು ಹೋಗ್ಬಿಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಲೈಫ್ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಡುತ್ತೆ. ನಮ್ಮ ಜೀವನದಲ್ಲಿ ಪ್ರೀತಿ ಬರಬೇಕು ಅಂದರೆ ಖಂಡಿತ ಎಲ್ಲ ರೀತಿಯ ಬಣ್ಣಗಳನ್ನು ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಳೇಬೇಕಾಗತ್ತೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ಬರಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಬದಲಾವಣೆಗಳನ್ನು ತಂದ್ಕೊಳ್ಳಿ. ಸೊ ಬಣ್ಣಗಳ ಒಂದು ಪರ್ಟಿಕ್ಯುಲರ್ ಶಕ್ತಿಗಳು ಏನು, ಅದು ಯಾವ ಒಂದು ಸ್ವಭಾವವನ್ನು ನಮ್ಮೊಳಗೆ ತಂದ್ಕೊಡುತ್ತೆ, ಹೀಲ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕೆಂಪು ಶಕ್ತಿ ಮತ್ತು ಧೈರ್ಯವನ್ನ ಕೊಡತ್ತೆ. ಕಿತ್ತಳೆ ಆರೆಂಜ್ ಕಲರ್ ಸೃಜನಶೀಲತೆ, ಕ್ರಿಯೇಟಿವಿಟಿ, ಸ್ಫೂರ್ತಿ, ಇನ್ಸ್ಪಿರೇಷನ್ ಮತ್ತು ಸಂತೋಷವನ್ನ ಕೊಡುತ್ತೆ. ಹಳದಿ ಯೆಲ್ಲೋ ಮಾನಸಿಕ ಸ್ಪಷ್ಟತೆ, ಮೆಂಟಲ್ ಕ್ಲಾರಿಟಿ, ಆಶಾಭಾವ, ಹೋಪ್ ಮತ್ತೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ನ ಕೊಡುತ್ತೆ. ಅದಕ್ಕೆ ನೋಡಿದ್ದೀರಾ ಶ್ರೀ ಮಹಾವಿಷ್ಣುವಿನ ಎಲ್ಲ ಅವತಾರಗಳಲ್ಲಿ ಹೆಚ್ಚು ಅವರು ಪೀತಾಂಬರಿ ಅಂದರೆ ಎಲ್ಲೋ ಅರಿಶಿಣದ ಬಣ್ಣದ ಬಟ್ಟೆಗಳನ್ನು ಶ್ರೀ ಮಹಾವಿಷ್ಣು, ಕೃಷ್ಣ ಆಗಿರಲಿ, ರಾಮ ಆಗಿರಲಿ, ಅವರ ಯಾವುದೇ ಅವತಾರಗಳು ಫೋಟೋಗಳನ್ನ ನೋಡಿ ಅರಿಶಿಣ ಬಟ್ಟೆ ತುಂಬ ಹಾಕ್ತಾರೆ ಶ್ರೀ ಮಹಾವಿಷ್ಣು ಅವತಾರಗಳು. ನೆಕ್ಸ್ಟ್ ಬಂದು ಗ್ರೀನ್ ಬಂದು ಸಮತೋಲನ, ಬ್ಯಾಲೆನ್ಸಿಂಗ್ನ, ಸಾಮರಸ್ಯ ಮತ್ತು ಬೆಳವಣಿಗೆ, ಹಾರ್ಮನಿ ಮತ್ತು ಗ್ರೋತನ್ನು ತೋರಿಸುತ್ತೆ. ನೀಲಿ ಭಾವನಾತ್ಮಕ ಶಾಂತತೆ ಮತ್ತು ನಂಬಿಕೆ, ಎಮೋಷನಲ್ ಪೀಸ್ ಮತ್ತು ಟ್ರಸ್ಟನ್ನು ತೋರಿಸುತ್ತೆ. ಇಂಡಿಗೋ ಅಂತಃಪ್ರಜ್ಞೆ, ಒಳನೋಟ, ಆಂತರಿಕ ಬುದ್ಧಿವಂತಿಕೆ, ಅಂದರೆ ನಮ್ಮ ಇನ್ನರ್ ಥರ್ಡ್ ಐ ಕಲರ್ ಇದು ಇಂಡಿಗೋ. ನಮ್ಮ ಅಂತಃಪ್ರಜ್ಞೆ, ಒಳಗಿನ ಜ್ಞಾನವನ್ನ ಆಕ್ಟಿವೇಟ್ ಮಾಡುವಂಥದ್ದು ಇಂಡಿಗೋ. ನೇರಳೆ ಪರ್ಪಲ್ ಕಲರು ಆಧ್ಯಾತ್ಮ ಬೆಳವಣಿಗೆ, ರೂಪಾಂತರ ಮತ್ತು ಜ್ಞಾನೋದಯ, ಸ್ಪಿರಿಚುಯಲಿ ಗ್ರೋತ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಮತ್ತು ಎನ್ಲೈಟ್ಮೆಂಟನ್ನು ತೋರಿಸುತ್ತೆ ನೇರಳೆ. ಗುಲಾಬಿ ಪಿಂಕ್ ಪ್ರೀತಿ, ಪೋಷಣೆ ಮತ್ತು ಸ್ವ ಆರೈಕೆ, ಸೆಲ್ಫ್ ಹೀಲಿಂಗು, ಲವ್, ಕೇರಿಂಗ್ನ ತೋರಿಸುತ್ತೆ. ಬಿಳಿ ಬಣ್ಣ ಸ್ಪಷ್ಟತೆ, ಶುದ್ಧತೆ, ಹೊಸ ಆರಂಭಗಳನ್ನು ತೋರಿಸುತ್ತೆ. ಕಪ್ಪು ರಕ್ಷಣೆ, ಆಧಾರ ಮತ್ತು ಆತ್ಮಾವಲೋಕನವನ್ನು ತೋರಿಸುತ್ತೆ. ಬೂದು ಬಣ್ಣ ಸಮತೋಲನ, ತಟಸ್ಥತೆ ಮತ್ತು ಸ್ಥಿರತೆ. ಸಮತೋಲನ ಮೀನ್ಸ್ ಬ್ಯಾಲೆನ್ಸ್, ತಟಸ್ಥತೆ ಮೀನ್ಸ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು, ಸ್ಥಿರತೆ ಕೂಡ ಅದೇ ಅರ್ಥ ಬರುತ್ತೆ. ಕಂದು ಬಣ್ಣ ಮೀನ್ಸ್ ಕಾಫಿ ಕಲರ್,
ಸ್ಥಿರತೆ, ಸೌಕರ್ಯ ಮತ್ತು ಪ್ರಕೃತಿಯೊಂದಿಗಿನ ಸಂಪರ್ಕವನ್ನು ತೋರಿಸುತ್ತೆ. ನೀವು ಬೇಕಿದ್ರೆ ಇದನ್ನ ವಿಡಿಯೋವನ್ನು ಪಾಸ್ ಮಾಡಿ ನಿಮಗೆ ಇದನ್ನೆಲ್ಲ ಬರ್ಕೊಳ್ಳಿ. ಮತ್ತೆ ಜೊತೆಯಲ್ಲಿ ನಿಮಗೆ ಈ ಬಣ್ಣ ಅಂದರೆ ಯಾವ ಒಂದು ಭಾವನೆಯನ್ನು ನಿಮ್ಮೊಳಗೆ ಕೊಡುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಇದು ನಿಮ್ಮ ಹೀಲಿಂಗ್ ಜರ್ನಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್.